ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಸ್ವಲ್ಪ ಮಟ್ಟಿಗೆ ಚಂಚಲತೆ, ಒಂದಷ್ಟು ಮನಸ್ಸು ಬದಲಾವಣೆ ಇರಬಹುದು. ಯಾಕೆಂದ್ರೆ ಯಾವುದೇ ಕೆಲಸ ಪ್ರಾರಂಭದಲ್ಲಿ ಒಂದಷ್ಟು ಅಡ್ಡಿ ಆತಂಕ ಬರುತ್ತೆ. ಆ ಅಡ್ಡಿ ಆತಂಕಗಳ ಬಂದಾಗ್ಯೂ ಸಹಿತ ಅದನ್ನು ನೀವು ಲೆಕ್ಕಿಸದೇರ ನೀವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ನಿಮ್ಮ ಅದೃಷ್ಟ ಇವತ್ತು ಬಹಳ ಇದೆ. ಮೇಷರಾಶಿಯವರು ಕುಟುಂಬದ ಸದಸ್ಯರ ಮಧ್ಯದಲ್ಲಿ ಒಂದಿಷ್ಟು ಬೆರುಕು ಉಂಟಾಗುವಂತಹ ಮಾತುಗಳನ್ನು ಆಡ್ತೀರಿ. ಮನಸ್ಸು ನೋವು ಉಂಟು ಮಾಡ್ಕೊಳ್ತೀರಿ. ಸಣ್ಣ ಪುಟ್ಟ ವಿಚಾರಕ್ಕೂ ರೌದ್ರ ಮಾಡ್ಕೊಳ್ತೀರಿ. ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಸರಿಯಾಗಿ ಬೆಳಕನ್ನು ಕಾಣದಂತ ರೀತಿಯಲ್ಲಿ ಇರ್ತೀರಿ. ಇವತ್ತು ನೀವು ಅಂದುಕೊಂಡಂತಹ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಗಳಿಸುವಂತಹದ್ದಾಗುತ್ತೆ. ಹಾಗೆ ಇವತ್ತು ನೀವು ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನ ಶೀಘ್ರವಾಗಿ ಈಡೇರಿಸಿಕೊಳ್ಬೇಕಾಗಿರ್ತಕ್ಕಂತಹ ಕಡೆ ನೀವು ಸಂಕಲ್ಪ ಮಾಡಿದ್ರೆ ಖಂಡಿತ ಒಳಿತು. ಆದರೆ ಸಣ್ಣ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಒಂದಿಷ್ಟು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಕಾಣಬಹುದು. ಮೇಷರಾಶಿಯವರಿಗೆ ಜಾಗರೂಕತರಾಗಿರಿ. ಹಾಗೆ ಇವತ್ತು ಧನ್ವಂತರಿ ಮಹಾವಿಷ್ಣುನ ಪ್ರಾರ್ಥನೆ ಮಾಡಿ 2 ತುಳಸಿ ದಳವನ್ನ ವಿಷ್ಣು ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿಸಿ ಖಂಡಿತ ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಮಾಡುವಂತಹ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದಿದೆ. ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿ ತಂದುಕೊಳ್ಳುವಂಥದ್ದು, ಮತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಅಪರೂಪವಾಗಿರ್ತಕ್ಕಂಥ ಕೆಲವಷ್ಟು ವಿಚಾರಗಳ ಕಡೆ ನೀವು ಗಮನ ಕೊಡುವಂಥದ್ದು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡತಕ್ಕಂಥದ್ದು, ನಿಮಗೆ ಬಹಳ ಬೇಕಾಗಿರ್ತಕ್ಕಂತಹ ನಿಮ್ಮ ಆತ್ಮೀಯರೊಂದಿಗೆ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದು, ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಲಾಭವನ್ನು ಕಾಣುವಂಥದ್ದು. ಒಟ್ಟಾರೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಒಂದೆಜ್ಜೆ ಮುಂದೆ ಹಾಕಿ ಅದರಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸುವಂತಹ ಅದೃಷ್ಟ ದಿನ ಇವತ್ತು ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು, ಅದರಲ್ಲೂ ಹೆಣ್ಣು ಮಕ್ಕಳು ಸ್ವಲ್ಪ ಶಾಂತಿ ಸಮಾಧಾನವಾಗಿದ್ದರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಯಾಕೆಂದ್ರೆ ಇವತ್ತು ಏನಾದರೂ ಒಂದು ವಿಚಾರದಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂತಹದ್ದಿದೆ. ಹಾಗೆ ನಿಮ್ಮ ವ್ಯವಹಾರ, ನಿಮ್ಮ ವ್ಯಾಪಾರ, ನಿಮ್ಮ ವೃತ್ತಿ ಧರ್ಮ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂಥದ್ದಿದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ತಮಗೆ ಒಂದು ಅರಿವಿಲ್ಲದಂತ ರೀತಿಯಲ್ಲಿದ್ದರೂ ಅದರ ಲಾಭವನ್ನು ಮತ್ತಷ್ಟು ಗಳಿಸುವಂಥದ್ದಿದೆ. ಒಟ್ಟಾರೆ ವೃಷಭ ರಾಶಿಯವರಿಗೆ ಅದೃಷ್ಟ ಎಂಬತಕ್ಕಂಥದ್ದು ಯಥೇಚ್ಛವಾದಂಥ ರೀತಿಯಿಂದ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವ ಪ್ರತಿ ನಿಲುವು ಅರ್ಥಪೂರ್ಣವಾದಂತಹ ಬದುಕನ್ನೇ ಕಾಣ್ತೀರಿ. ಒಳ್ಳೆಯದಾಗಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ಹಣಕಾಸಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಯಾವುದೇ ಬಂದರೂ ಮಂಜರಿಗಡ್ಡೆ ತರ ಖಂಡಿತ ಕರಗತ್ತೆ. ಆದರೆ ಆ ಪ್ರಾರಂಭ ಕ್ಷಣದಲ್ಲಿ ಬಂದು ಒದಗುವ ಸಮಸ್ಯೆಗಳಿದೆಯಲ್ಲ, ಅದನ್ನು ದೂರ ಮಾಡ್ಕೊಳ್ಬೇಕಾದ್ದು ನಿಮ್ಮ ಆದ್ಯ ಕರ್ತವ್ಯ ಆಗಿದೆ. ಇವತ್ತು ಸಣ್ಣ ಸಣ್ಣ ವಿಚಾರವರೆಗೂ ಸಹಿತ ಮನಸ್ತಾಪ ಮಾಡ್ಕೊಳ್ಳಿದ್ದೀರಾ. ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಚಿಂತನೆ ಇದ್ದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ, ಚಕ್ರೇಶ್ವರಿಯನ್ನ ಪ್ರಾರ್ಥನೆ ಮಾಡುವಂತಹದ್ದು, ಹಾಗೆ ದುರ್ಗಾದೇವಿಯ ಉಪಾಸನೆ ಮಾಡತಕ್ಕಂತಹದ್ದು, ಮನೆ ದೇವರ ಪ್ರಾರ್ಥನೆಯಿಂದ ಮತ್ತಷ್ಟು ಲಾಭವನ್ನು ಗಳಿಸುವಂತಹದ್ದು. ಹಾಗೆ ಇವತ್ತಿನ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಸರಿಸುಮಾರು ಮಧ್ಯಾಹ್ನ 12ರಿಂದ 1:20 ತನಕ, 12ರಿಂದ 1:20 ಮಧ್ಯದಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಪಶು ಪಕ್ಷಿ ಪ್ರಾಣಿಗಳಿಗೆ ಹಾಕುವಂಥದ್ದು. ನಿಮ್ಮ ಮನೆಯ ಮಾಡಿ ಮೇಲೆ ಒಂದಷ್ಟು ಪಕ್ಷಿಗಳಿಗೆ ನೀರಿಡಿ, ಆಹಾರ ಕೊಡಿ. ಇದರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಭಯಪಡಬೇಕಾದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಂದಗತಿಯಲ್ಲಿದ್ದರೂ, ವ್ಯವಹಾರಗಳು ಅಷ್ಟು ಚುರುಕಾಗಿ ನಡೀದಿರ ಇದ್ರೂ ಮನಸ್ಸಿಗೆ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಯಾರೊಂದು ಮಾತನ್ನು ಸಹಿತ ಆಲಿಸುವಷ್ಟು ತಾಳ್ಮೆ ನಿಮಗೆ ಇರೋದಿಲ್ಲ. ಇವತ್ತು ಸ್ವಲ್ಪ ತಾಳ್ಮೆನ ಕಳ್ಕೊಂಡ್ಬಿಡ್ತೀರಿ. ಆದರೆ ತಾಳ್ಮೆ ಕಳ್ಕೊಳ್ಳದಿರಾ ಒಳ್ಳೆ ಮನಸ್ಸಿನಿಂದ ಬಂದದ್ದೇನೇ ಬರಲಿ, ಹಿರಿಯರೇನು ಹೇಳ್ತಾರೆ ಅದನ್ನು ಆಲಿಸೋಣ, ಅದರಂತೆ ನಾವು ನಡೆಯೋಣ ಅಂದ್ರೆ ಖಂಡಿತ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಸ್ವಾಮಿಗೆ ಒಂದಿಷ್ಟು ಗೋಕ್ಷೀರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಬಂದ್ರೆ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ರೆ, ವೃದ್ಧ ದಂಪತಿಗಳು, ವೃದ್ಧರು ಇಂತಹವರಿದ್ರೆ ಅಂತಹವ್ರ ಕಡೆ ಒಂದಷ್ಟು ಗಮನ ಹೆಚ್ಚು ಕೊಡಿ. ಇವತ್ತು ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ. ಆಗಿಂದಾಗಲೇ ಅದನ್ನು ಸರಿಪಡಿಸಿ ಅವ್ರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುವಂತ ರೀತಿಯಲ್ಲಿ ನಿಮ್ಮ ವರ್ತನೆ ಇರಲಿ, ನಿಮ್ಮ ನಡೆ ನಡವಳಿಕೆ ಇರಲಿ. ಸಾಧ್ಯವಾದಷ್ಟು ಅವರ ನನ್ನೋರು ಎಂಬತಕ್ಕಂಥ ಭಾವನೆಯಿಂದ ಮಾತುಕತೆಯಲ್ಲಿ ಜಾಸ್ತಿ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಹಾಗಾಗಿ ಸಿಂಹರಾಶಿಯವರಿಗೆ ಪ್ರಾರಂಭ ಕ್ಷಣದಲ್ಲಿ ಒಂದಿಷ್ಟು ನೆಮ್ಮದಿ. ಆದರೆ ಪ್ರಾರಂಭ ಕ್ಷಣದಲ್ಲಿ ನೆಮ್ಮದಿ ಇದೆ, ತದನಂತರ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಆಗುತ್ತೆ.
ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆ ಬಗ್ಗಿಸಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ. ನಿಮ್ಮ ಚಿಂತನೆಗೂ ಮಿಗಿಲಾದಂತಹ ರೀತಿಯಲ್ಲಿ ಬೇರೊಂದು ತರಹ ಸಮಸ್ಯೆ ಎದುರಾಗುತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರುವ ಯಾವುದೇ ಕೆಲಸವಾದರೂ ಅರ್ಥಪೂರ್ಣವಾಗಿ ಮಾಡಬೇಕು ಅಂದರೆ ಅದನ್ನು ಹಿರಿಯರ ಮಾರ್ಗದರ್ಶನ ಖಂಡಿತ ನಿಮಗೆ ಬೇಕಾಗುತ್ತೆ. ಹಿರಿಯರ ಮಾರ್ಗದರ್ಶನ ಬೇಕು. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಇವತ್ತಿನ ದಿವಸ ಮಾರ್ಗ ಮಧ್ಯದಲ್ಲಿ ಸಿಗುವಂತ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣು ಬಿಡಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ವೃಕ್ಷರಾಜನ್ನ ಅಂದರೆ ಪ್ರಧಾನವಾಗಿರ್ತಕ್ಕಂಥ ಅಶ್ವತ್ಥ ವೃಕ್ಷವನ್ನ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲವನ್ನ ಯಶಸ್ಸನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಂದೊದಗುವಂತಹ ಸಮಸ್ಯೆಗಳಿಂದ ಮುಕ್ತರಾಗಿ ಶಾಂತಿ ನೆಮ್ಮದಿಯನ್ನ ನಿಮ್ಮದಾಗಿಸ್ಕೋಬೇಕಾದ್ರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಿರಿಯರ ಮಾರ್ಗದರ್ಶನ ಇರಲಿ. ಜೊತೆಗೆ ಒಂದು ಚಿಟಿಕೆ ಗೋಧಿನ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕಿ ತದನಂತರ ನಿಮ್ಮ ಕಾಯಕಕ್ಕೆ ನೀವು ಮುಂದಾದರೆ ಆಗಷ್ಟೇ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯವರು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರತಕ್ಕಂಥವರು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯನಿಗೆ ನಮಸ್ಕಾರ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನಿಮ್ಮ ಕೆಲಸಕ್ಕೆ ನೀವು ಆಚೆ ಹೊರಟ್ರೆ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಮಕ್ಕಳ ಆರೋಗ್ಯದ ಕಡೆ ಬಹಳಷ್ಟು ಲಕ್ಷ್ಯ ಕೊಡಿ. ಮಕ್ಕಳಷ್ಟೇ ಅಲ್ಲ, ವಯಸ್ಸಾಗಿರ್ತಕ್ಕಂಥ ವೃದ್ಧರ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಆಗಿಂದಾಗಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಖಂಡಿತ ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ನೀವು ಧರಿಸುವಂತಹ ವಸ್ತ್ರ ಅಥವಾ ಹೊಸದಾಗಿ ತೆಗೆದುಕೊಳ್ಳುವಂತಹ ಕೆಲವಷ್ಟು ವಸ್ತುಗಳು ಯಾವುದೇ ಒಂದು ವಿಚಾರದಲ್ಲಾದರೂ ಒಂದಿಷ್ಟು ಅಸಮಾಧಾನ ಎಂಬತಕ್ಕಂಥದ್ದಿದ್ರೂ ಅದನ್ನು ಆಗಿಂದಾಗಲೇ ಸರಿಪಡಿಸಿಕೊಂಡು ಸಮಾಧಾನಕರವಾದಂಥ ರೀತಿ ಚಿಂತನೆ ಮಾಡುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಅದಕ್ಕಾಗಿ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ದುರ್ಗೆಯ ಆರಾಧನೆ ಮಾಡತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡತಕ್ಕಂಥದ್ದು ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು, ದುರ್ಗಾ ದೀಪ ನಮಸ್ಕಾರ ಮಾಡಬೇಕು ಅಥವಾ ದುರ್ಗಾದೇವಿಯ ಹೆಸರಲ್ಲಿ 11 ದೀಪಗಳನ್ನು ಹಚ್ಚಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮನೆಯಲ್ಲೇ 11 ದೀಪವನ್ನು ಹಚ್ಚಿ. 11 ದೀಪ ನೀವು ಹಚ್ಚಲಿಕ್ಕೆ ಆಗಲಿಲ್ಲ ಅಂದ ಪಕ್ಷದಲ್ಲಿ 11 ಕರ್ಪೂರದ ಬಿಳ್ಳೆಯನ್ನು ಇಟ್ಟು ದೇವಸ್ಥಾನದ ಆವರಣದಲ್ಲೋ ಅಥವಾ ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲೋ ಅಥವಾ ಯಾವುದಾದ್ರು ಒಂದು ಬೃಹತ್ ಬೆಟ್ಟದ ವೃಕ್ಷಗಳ ಮುಂಭಾಗದಲ್ಲೋ ಅಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ 11 ದೀಪವನ್ನು ಹಚ್ಚೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನ ಕನ್ಯಾ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರು ನಿಮಗೆ ಬಂದು ಒದಗುವಂತಹ ಯಾವುದೇ ಸಂಕಷ್ಟಗಳಾದರೂ ಬೆಟ್ಟದಂತ ಕಷ್ಟ ಸಹಿತ ಮಂಜಿನ ಗಡ್ಡೆ ತರ ಕರಗಿ ಹೋಗುತ್ತೆ. ಆದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಪ್ರಾರಂಭದಲ್ಲಿರ್ತಕ್ಕಂತಹ ನೋವು ಅದು ಪರ್ಮನೆಂಟ್ ಆಗಿ ನಿಲ್ಲುವಂಥದ್ದಲ್ಲ. ಆದಷ್ಟು ಬೇಗ ಈ ನೋವುಗಳಿಂದ ಹೊರಗಡೆ ಬರ್ತೀರಿ, ಈ ಸಮಸ್ಯೆಗಳಿಂದ ಹೊರಬರ್ತೀರಿ. ಇದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಇದೆ. ಕಿರಿಕಿರಿ ಅನುಭವಿಸ್ತೀರಿ. ಯಾವುದೇ ಒಂದು ವಿಚಾರ ಆದರೂ ಸ್ಪಷ್ಟೀಕರಿಸ್ಕೊಳ್ಳೋಕ್ಕಾಗೋದಿಲ್ಲ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗಲ್ಲ. ಆರೋಗ್ಯದಲ್ಲಿ ಸಮಂಜಸವಾಗಿರ್ತಕ್ಕಂಥ ಕಾಲ ಎದುರಾಗುವುದಿಲ್ಲ. ಹಾಗೆ ಯಾವುದು ನಿಮಗೆ ಬೇಡವಾಗಿರುತ್ತೋ ಅದರ ಬಗ್ಗೆ ಸಾಕಷ್ಟು ಆಸಕ್ತಿಪೂರ್ವಕವಾಗಿರ್ತೀರಿ. ಕೆಲವಷ್ಟು ವಿಚಾರಗಳು ಸರಿಯಿಲ್ಲ, ಇದು ತೊಂದರೆ ಆಗುತ್ತೆ, ನಾಳೆ ಇದರಿಂದ ಬೇರೊಂದು ಸಮಸ್ಯೆ ಎದುರಾಗಬಹುದು ಅಂತಕ್ಕಂಥದ್ರ ಮನಸ್ಥಿತಿ ನಿಮಗೆ ಗೊತ್ತಿದ್ರೂ ಅದನ್ನು ಬಿಡದಿರ ಅದರಂತೆ ನಡ್ಕೊಂಡು ಅಲ್ಲಿ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ತಂದಿಟ್ಕೊಂಡ್ಬಿಡ್ತೀರಿ. ಬಹಳ ಜೋಪಾನ, ಎಚ್ಚರ ಇರಲಿ. ಹಾಗೆ ಇವತ್ತಿನ ದಿವಸ ಏನಾದರೂ ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸಿಕೊಂಡು ಅದರಿಂದ ಏನಾದರೂ ಒಂದಿಷ್ಟು ಲಾಭವನ್ನು ಗಳಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೂ ಅದನ್ನು ಏನೂ ಮಾಡ್ಲಿಕ್ಕೆ ಆಗದಂಥ ರೀತಿಯಲ್ಲಿ ಇಡ್ತೀರಿ. ಇವತ್ತಿನ ವ್ಯಾಪಾರ, ವ್ಯವಹಾರ, ವೃತ್ತಿ ಧರ್ಮದಲ್ಲಿ ಬದಲಾವಣೆ, ಏನಾದರೂ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ಮನೆ ದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಕುಲದೇವತೆಯ ಆಶೀರ್ವಾದ ಪಡಿತಕ್ಕಂಥದ್ದು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಎಳ್ಳು ಮತ್ತು ಬೆಲ್ಲ, ಎಳ್ಳು ಬೆಲ್ಲವನ್ನ ಶನೇಶ್ವರರ ಸಾನ್ನಿಧ್ಯ ಅಥವಾ ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಎಳ್ಳು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಷ್ಠುರ ಮಾಡತಕ್ಕಂಥವ್ರು, ನಿಂದಕರು ಅಥವಾ ಒಂದಷ್ಟು ತೊಂದರೆಗಳಿಗೆ ಈಡ ಮಾಡತಕ್ಕಂಥವ್ರು ಇರಬಹುದು. ಆದರೂ ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಒಳ್ಳೆ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಸರಿಸುಮಾರು ಸಂಧ್ಯಾಕಾಲ ಸಾಯಂ ಸದ್ಯ 4ರಿಂದ 6:20 ತನಕ, 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಈ ಸಮಯದಲ್ಲಿ ಒಂದಷ್ಟು ಎಚ್ಚರಿಕೆಯಿಂದಿರಬೇಕಾದ್ದು ಬಹಳಷ್ಟು ಉತ್ತಮ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಆದರೆ ಒಂದಷ್ಟು ಹಠ ಸ್ವಭಾವವನ್ನು ಮಾಡ್ತೀರಿ. ಆ ಹಠವನ್ನು ಮಾಡಿದಿರ ಶಾಂತಿ ಸಮಾಧಾನವಾಗಿದ್ದು ಒಳ್ಳೆ ಒಂದು ಮನಸ್ಥಿತಿಯಲ್ಲಿ ತಾವಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ ಇದೆ.
ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ವೃತ್ತಿ ಧರ್ಮದಲ್ಲಿ ಏನಾದ್ರು ಬದಲಾವಣೆ ತಂದುಕೊಳ್ಬೇಕು ಅಂತ ಅದು ಇನ್ನೇನು ಮತ್ತೆ ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ. ಇವತ್ತು ನೀವು ಅಂದುಕೊಂಡದ್ದನ್ನು ಸಾಧನೆ ಮಾಡಬೇಕಾದ್ರೆ ಏನಾದ್ರು ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇರಲಿ. ಹಾಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಲೋಟದಲ್ಲಿ ಒಂದಿಷ್ಟು ಅರಿಶಿನ ನೀರು ಅಂದ್ರೆ ಅರಿಶಿಣದ ನೀರನ್ನು ಮಾಡಿಕೊಂಡು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸರು ಗಿಡದ ಮೇಲೆ ಹಾಕೋದ್ರಿಂದ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಂದಗತಿಯಲ್ಲಿ ಸಾಗುವ ಕೆಲಸ ಚುರುಕಾಗುತ್ತೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ನಿಮಗೆ ಸಿಗುತ್ತೆ. ವೃತ್ತಿ ಧರ್ಮದಲ್ಲಿ ನೀವು ಏನು ಅಂದುಕೊಂಡಿದ್ರೋ ಅದನ್ನು ಹೆಚ್ಚು ಫಲಸಿದ್ಧಿಯಾಗುವಂಥದ್ದಿರುತ್ತೆ. ಆದರೂ ಇವತ್ತಿನ ದಿವಸದ ಕಾಯಕದಲ್ಲಿ ಮತ್ತಷ್ಟು ಲಾಭ ಗಳಿಸುವಂಥದ್ದು ಇದೆ. ಒಳ್ಳೇದಾಗ್ಲಿ, ಶುಭವಿರಲಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಮಾನಸಿಕ ಒತ್ತಡಗಳಿಗೆ ಸಿಲುಕೊಳ್ಳುವಂಥ ರೀತಿಯಲ್ಲಿದೆ. ಧನುಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ಕೊಟ್ಟರು ಸ್ವಲ್ಪ ಮಂದಗತಿಯಲ್ಲಿ ಸಾಗಬಹುದು. ಮಾಧ್ಯಾಹ್ನಿಕ 12ರ ತನಕ ಮಾತ್ರ. 12 ಗಂಟೆ ಆದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಒಳ್ಳೆ ವರ್ಚಸ್ಸು ತೇಜಸ್ಸಿನಿಂದ ತಾವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ತಾವು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಷ್ಟು ಬೆಳಕನ್ನು ತಂದುಕೊಂಡು ಮನೆ ದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಹಾಗೆ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಿಮಗಿದ್ರೆ ಇವತ್ತು ಸರಿಸುಮಾರು 2 ಗಂಟೆಯ ನಂತರ. ಆದರೆ ಇವತ್ತಿನ ದಿವಸ ಮಾತ್ರ ನಿಮ್ಮ ಕರಹಸ್ತದಿಂದ ನೀವು ಮಾಧ್ಯಾಹ್ನಿಕ ಊಟವನ್ನು ಮಾಡೋದಕ್ಕೂ ಮುನ್ನ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿ. ಮತ್ತೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು ಇವತ್ತು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗುತ್ತೆ. ಧನುಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಮೌನದಿಂದಿರಿ. ಯಾವುದು ಉದ್ವೇಗತನದಲ್ಲಿ ಮಾತಾಡೋದು ಬೇಡ, ಅಥವಾ ಇನ್ನೊಬ್ಬರನ್ನ ನಿಂದಿಸೋದು ಬೇಡ, ನೀವು ಮತ್ತೊಬ್ಬರ ವಿಚಾರದಲ್ಲಿ ತಲೆ ಹಾಕೋದು ಬೇಡ. ಸ್ವಲ್ಪ ತಾಳ್ಮೆಯಿಂದ ಸಮಾಧಾನವಾಗಿದ್ದರೆ ಧನುರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಒಂದಷ್ಟು ಲಾಭ ಇದೆ ಅಂತಲೇ ಹೇಳಬಹುದು. ಶಿವಧ್ಯಾನವನ್ನು ಮಾಡತಕ್ಕಂಥದ್ದು, ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವನ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಬರೆಸ್ತಕ್ಕಂಥದ್ದು. ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದಲೂ ಸಾಕಷ್ಟು ಲಾಭ ಇದೆ. ಸಾಕಷ್ಟು ಅರ್ಥಪೂರ್ಣವಾದ ಬದುಕು ಮತ್ತೆ ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ ಧನುರಾಶಿಯವರು. ಒಳ್ಳೆಯದಾಗಲಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಯಾವುದೂ ಭಯಪಡುವಂಥದ್ದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ, ತೊಂದರೆಗಳನ್ನು ತಂದುಕೊಳ್ತಾ ಇರ್ತೀರಿ. ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥ ನಿಮಗೆ ಯಾವ ಬದಲಾವಣೆಯೂ ತರಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಅರ್ಧ ತಲೆನೋವಿಂದ ಒದ್ದಾಡುವಂಥ ಪರಿಸ್ಥಿತಿ ಇವತ್ತಾಗಬಹುದು. ಹಾಗೆ ದೂರಬಾರ ಪ್ರಯಾಣ ಹೊರಡಬೇಕು, ಏನಾದರೂ ಒಂದು ವಸ್ತು ಖರೀದಿ ಮಾಡಬೇಕು, ಅಥವಾ ವಾಸ್ತುಗೃಹದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದೀರಿ. ಯಾವುದನ್ನೂ ಮಾಡ್ಲಿಕ್ಕೆ ಆಗದಂಥ ರೀತಿಯಲ್ಲೂ ಇದ್ದೀರಿ. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಬಹಳ ಆಳುವಾಗಿ ತಲೆ ಕೆಡಿಸ್ಕೊಳ್ಳುವಂಥ ಪರಿಸ್ಥಿತಿ ನಿಮಗೆ ಆಗ್ತಿರೋದ್ರಿಂದ ಬಹಳ ಜೋಪಾನ, ಎಚ್ಚರದಿಂದಿರಿ. ಇವತ್ತು ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳೋದಕ್ಕೆ ಅಂತ ನೀವು ಮುಂದಾದರೂ ಸಣ್ಣ ಸಣ್ಣ ವಿಚಾರಕ್ಕೆ ಮನಸ್ತಾಪ ಬರೋದ್ರಿಂದ ಜೊತೆಯಲ್ಲಿರ್ತಕ್ಕಂಥವರು, ಕುಟುಂಬದಲ್ಲಿರ್ತಕ್ಕಂಥವರು ಅವರು ಆಡುವ ಮಾತುಗಳು ನಿಮ್ಮ ಮನಸ್ಸಿಗೆ ನೋಯುವಂತಹ ರೀತಿ ಆಗುವಂಥದ್ದು, ಅಥವಾ ಇನ್ನೊಬ್ಬರ ಮಾತು ನಿಮಗೆ ಇಡಿಸ್ದಿರ ಅಲ್ಲಿ ಮತ್ತೊಂದು ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಆಗ್ಬೋದು. ಎಲ್ಲವನ್ನೂ ದೂರ ಇಟ್ಟು ಯಾವುದ್ರ ಬಗ್ಗೆನೂ ಹೆಚ್ಚು ಆಲೋಚನೆ ಮಾಡಿದಿರ ನಿಮ್ಮ ನಡೆ, ನೀವು ಹಾಕುವ ಹೆಜ್ಜೆ ಅಥವಾ ನಿಮ್ಮಗಳ ಬಗ್ಗೆ ಮಾತ್ರ ಒಂದು ಚಿಂತನೆ ಇರಲಿ. ಸಾಧ್ಯವಾದರೆ ಬುಧವಾರದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ತುಳಸಿಯಿಂದ ಸ್ವಾಮಿಗೆ ಅರ್ಚನೆ ಅಥವಾ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು, ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾರೊಂದಿಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ಮಾಧ್ಯಾಹ್ನಿಕ ಪ್ರಸಾದವನ್ನು ನೀವು ಸ್ವೀಕರಿಸೋದ್ರಿಂದ ಮಕರ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಮಾಡ್ಕೊಂಡ್ಬಿಡ್ತೀರಿ. ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದ್ದೀರಿ. ಆರೋಗ್ಯದಲ್ಲಿ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಆರೋಗ್ಯದಲ್ಲಿ ಏನಾಗ್ತಿದೆ, ಯಾತಿಗೆ ಆಗ್ತಿದೆ, ಏನೋ ಒಂದು ಅಸಮಾಧಾನ ಆಗ್ತಿದೆಯಲ್ಲ, ಮನಸ್ಸು ನೆಮ್ಮದಿ ಇಲ್ವಲ್ಲ, ಚಂಚಲತೆಯಿಂದ ಇದೆಯಲ್ಲ, ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳು ಕುಂಭರಾಶಿಯವರಿಗಿದೆ. ಪ್ರಸ್ತುತ ಈ ಕಳೆದ 4-6 ದಿನಗಳಿಂದ ಗ್ರಹಗತಿಗಳೆಲ್ಲ ಅಷ್ಟು ಸಮಂಜಸವಾದಲ್ಲದ್ರಿಂದ ಯಾವುದೇ ಕೆಲಸ ಕಾರ್ಯಗಳು ಸಹಿತ ವೇಗವಾಗಿ ನಡೀತಿಲ್ಲ. ಮನಸ್ಸು ಎಲ್ಲೋ ಒಂದು ತರ ಚಂಚಲತೆ ಒಳಗಾಗ್ತಾ ಇದೆ. ಮನಸ್ಸಲ್ಲಿ ಇಲ್ಲದ ಉದ್ವೇಗತರ ಎದುರಾಗ್ತಾ ಇದೆ. ಮನಸ್ಸಿಗೆ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕೋದ್ರಿಂದ ಈ ಸಮಸ್ಯೆ ನಿಮಗೆ ಎದುರಾಗ್ತಾ ಇದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ದುರ್ಗೆಯ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿ ಅಥವಾ ಶಕ್ತಿ ದೇವತೆ, ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದು ಬಹಳ ಉತ್ತಮ. ಅಥವಾ ಸಾಧ್ಯವಾದರೆ ಒಂದಚ್ಚು ಬೆಲ್ಲ, ಒಂದಷ್ಟು ಹೆಸರು ಕಾಳು
ಹೆಸರುಕಾಳು ಮತ್ತು ಬೆಲ್ಲ ಅಥವಾ ಹೆಸರುಬೇಳೆ ಮತ್ತು ಬೆಲ್ಲ ಇಂತಹದ್ದನ್ನ ವಿಷ್ಣು ಆಲಯದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭ ಇರಲಿ. ರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಮಾಡುವಂತಹ ವ್ಯಾಪಾರ ವ್ಯವಹಾರ ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕು. ಯಾವುದೇ ಕೆಲಸಗಳಾದರೂ ಸಿದ್ಧ ಮಂದಗತಿಯಲ್ಲಿ ಸಾಗ್ತಾ ಇದೆ ಅಂತ ಕೈ ಬಿಡಬಾರ್ದು. ಹಾಗೆ ಯಾರೊಬ್ಬರು ನಿಂದನೆ ಮಾಡಿದ್ದಾರೆ, ನಿಂದಕರಿದ್ದಾರೆ ಅಂತ ಹೇಳಿ ಅಲ್ಲಿಂದ ನೀವು ದೂರ ಇರಬಾರ್ದು. ನಿಮ್ಮ ಕಾಯಕವನ್ನ ಆಗಿಂದಾಗ್ಲೇ ಶ್ರಮವಹಿಸಿ ಶ್ರಮಪಟ್ಟು ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆಗಳು ತಂದುಕೊಂಡು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ವಿಷ್ಣು ಆರಾಧನೆಯೂ ಬೇಕು. ಜೊತೆಗೆ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಗೋವಿಗೆ ಇಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಡ್ತಕ್ಕಂಥದ್ದು, ಅಥವಾ ಯಾರೊಬ್ಬರು ನಿಷ್ಠೂರವಂತರಿದ್ರು, ಯಾರು ನಿಷ್ಠೂರ ಮಾಡುವಂತವರಿದ್ರು ಅವರಿಂದ ಸ್ವಲ್ಪ ದೂರ ಇದ್ದು ನಿಮ್ಮ ಕೆಲಸಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದು. ಈ ಪ್ರಕಾರವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿದ್ರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭ ಇರಲಿ.